75ನೇ ಜನ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಂದು ಬಿಲಾಲ್ ಮಸೀದಿ ದುರ್ಗಾ ವಿಹಾರ್ ಏರಿಯಾದಲ್ಲಿ ಏರ್ಪಾಡು ಮಾಡಿದಂಥ ಟಿಪ್ಪು ಸುಲ್ತಾನ್ ಸಂಘರ್ಷ ಸಮಿತಿಯ ಟಿಪ್ಪು ಸುಲ್ತಾನ್ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಯುವ ಮಿತ್ರರೇ, ಭಾಳ ಒಂದು ಸಂತೋಷದ ಸಂಗತಿ. ಇವತ್ತು ಒಂದು ಟೈಗರ್, ಒಂದು ಹುಲಿ ನಮ್ಮ ದೇಶಕ್ಕೆ ಇಂದಿನ ದಿನ ಹುಟ್ಟಿತು. ಅದು ಎಂಥ ಹುಲಿ ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳ ಕನಸೊಳಗೆ ಬರುವಂಥ ಹುಲಿ ಇದು. ಈ ದೇಶದೊಳಗೆ ಆಡಳಿತ ನಡೆಸುವಂಥ ರಾಜ ಮಹಾರಾಜರು, ಸಂಸ್ಥಾನಗಳ ಮುಖಂಡರುಗಳು ಬ್ರಿಟಿಷರಿಗೆ ಶರಣಾಗಿ ಕಪ್ಪು ಕಾಣಿಕೆಗಳನ್ನು ಕೊಟ್ಟು ಸರೆಂಡರ್ ಆದರು, ಅಂದರೆ ಅವ್ರಿಗೆ ಶರಣಾಗತಿ ಆದರು. ಆದರೆ ಭಾರತ ದೇಶದಲ್ಲಿ ಬ್ರಿಟಿಷರಿಗೆ ಯಾರು ಸರೆಂಡರ್ ಆಗಿಲ್ಲಪ್ಪ ಅಂದ್ರೆ ಅವ ಟಿಪ್ಪು ಸುಲ್ತಾನ. ಅದಕ್ಕೆ ಅವ ಟೈಗರ್ ಆಫ್ ಮೈಸೂರು ಅಂಥೇಳಿ, ಹುಲಿ ಅಂತ ಬ್ರಿಟಿಷರು ಒಂದು ಬಿರುದವನ್ನು ಕೊಟ್ಟರು. ನಾವು ಕ್ರಿಟಿಸೈಸ್ ಮಾಡೋದು ಅಂದರೆ ಒಬ್ಬರೊಬ್ಬರೇ ಆರೋಪ ಮಾಡೋದು ಜಾತಿ ನೋಡಿ ಮಾಡಬಾರ್ದು. ಅವ ಯಾವುದೇ ಜಾತಿಗೆ ಸಂಬಂಧ ಇರಲಿ, ಅವ ನಡೆಸಿದಂಥ ಒಂದು ಆಡಳಿತ, ಅವ ಕೊಟ್ಟಿದ್ದಂಥ ಈ ದೇಶಕ್ಕೆ ಕೊಡುಗೆಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಹೊಗಳೋಕೆ ಆಗಲಿ ಅಥವಾ ಬೇವುಕೆ ಆಗಲಿ, ಅಂದರೆ ಯಾವ ಒಳ್ಳೆಯ ಮಾಡ್ಯಾನ ಅವಂಗೆ ಹೊಗಳಬೇಕು, ಯಾವ ಕೆಟ್ಟ ಕೆಲಸ ಮಾಡ್ಯಾನ ಅವಂಗೆ ಬೇಯಬೇಕು. ಆದರೆ ಒಳ್ಳೆ ಮಾಡ್ದವಂಗೆ ಬೇವು ಅಂತ ಪ್ರವೃತ್ತಿ ಜಾತಿ ನೋಡಿ ಅವ ಒಳ್ಳೆ ಮಾಡ್ಯಾವಂದ್ರೆ ಅವ ನಮ್ಮ ಜಾತಿ ಅವಲ್ಲ ಅಂದ್ರೆ ಇನ್ನೊಂದು ಜಾತಿ ಅವ ಬೇಯೋದು. ಇದು ರೂಢಿ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಇಲ್ಲೇ ಭಾಳ ನಮ್ಮ ದೇಶದೊಳಗೆ ಹೊಲಸು ಹಿಡಿಸ್ಬಿಟ್ಟಾರ. ಅದಕ್ಕೆ ಮಾನ್ಯ ಟಿಪ್ಪು ಸುಲ್ತಾನ್ ಅವರು, ಹಜರತ್ ಟಿಪ್ಪು ಸುಲ್ತಾನ್ ಅವರು ನಮ್ಮ ದೇಶಕ್ಕೆ ಭಾಳಷ್ಟು ಕೊಡುಗೆನ ಕೊಟ್ಟಾರ. ಇವತ್ತು ನಾವು ರೇಷ್ಮೆ ಅರ್ಬಿ ಹಾಕ್ಕೋತೀವಿ, ಅವರು ಪರದೇಶದಿಂದ ನಮ್ಮ ದೇಶದೊಳಗೆ ಪರಿಚಯ ಮಾಡಿದಂಥ ಮಹಾನ್ ಭಾವಿಗಳು. ಮತ್ತು ಟೀ ಕುಡ್ ಅಂತ ಮಾಡ್ತೀವಿ, ಸಾಗಾಣಿ ಕಟ್ಟಿಗೆಗಳನ್ನು. ಇದನ್ನು ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ಬೇಕು. ನಾವು ಜಾತಿ ನೋಡಿ ಜಾತಿ ಮೇಲೆ ಒಬ್ಬರು ಕ್ರಿಟಿಸೈಸ್ ಮಾಡೋದನ್ನು ಬಿಟ್ಟು ಅವರು ಕೊಟ್ಟಂಥ ಕೊಡುಗೆಗಳನ್ನು, ಈ ದೇಶಕ್ಕೆ ಮಾಡಿದಂಥ ಸೇವೆಯನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಅವರ ಬಗ್ಗೆ ಆಧಾರದಿಂದ ಈ ಒಂದು ಅರ್ಥಪೂರ್ಣವಾದಂಥ ಜಯಂತಿಯನ್ನು 275ನೇ ಜಯಂತಿಯನ್ನು ಆಚರಿಸಬೇಕು. ಅವರು ಈ ದೇಶದೊಳಗೆ ಅವ್ರು ಯಾರು ಬೇಯ್ತಾರ, ಟಿಪ್ಪು ಸುಲ್ತಾನ್ ಅವ್ರಿಗೆ ಯಾರು ಬೇಯ್ತಾರ, ಅವರು ಒಂದು ಮಾತನ್ನು ತಿಳ್ಕೋಬೇಕು. ಇವತ್ತು ಶಾರದಾಂಬೆಯ ದೇವಸ್ಥಾನಕ್ಕೆ ಮರಾಠರು ಪದೇ ಆ ಒಂದು ಶಾರದಾಂಬೆ ಮಠಕ್ಕೆ ಅಟ್ಯಾಕ್ ಮಾಡಿ, ಅಲ್ಲೇ ದಾಳಿಯನ್ನು ಮಾಡಿ ಆ ದೇವಸ್ಥಾನಗಳನ್ನು ನಾಶ ಮಾಡ್ತಿದ್ರು. ಅವರು ಹಿಂದೂಗಳನ್ನೇ ಏನು ಅಟ್ಯಾಕ್ ಮಾಡ್ತಿದ್ರಲ್ಲ, ಸಿರಿಂಗೇರಿ ಶಾರದಾಂಬೆಗೆ ಏನು ಅಟ್ಯಾಕ್ ಮಾಡ್ತಿದ್ರಲ್ಲ ಅವ್ರು ಹಿಂದೂಗಳನ್ನೇ. ಆದರೆ ಟಿಪ್ಪು ಸುಲ್ತಾನ್ ಅವ್ರಿಗೆ ರಕ್ಷಣೆ ಕೊಟ್ಟು ಆ ದೇವಸ್ಥಾನದ ಒಂದು ಜೀವನ ಉದ್ಧಾರಣವನ್ನು ಮಾಡಿದಂಥ ಮಹಾನುಭಾವಿ ಟಿಪ್ಪು ಸುಲ್ತಾನ್. ಅಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಮಂದಿ ನಾವು ಹಿಂದೂಗಳನ್ನು ದಾಳಿ ಮಾಡಿದರೆ ಅವ್ರು ರಕ್ಷಣೆ ಮಾಡೋ ಮುಸಲ್ಮಾನ್ ಇದ್ದರೆ ನೀವು ಟಿಪ್ಪು ಸುಲ್ತಾನ್ಗೆ ಬೇಯ್ತೀರಿ. ಈಗ ನಿನ್ನೆ ಒಂದು ಮೈಸೂರಾಗ ಒಬ್ಬ ಹೇಳ್ದ, ಅವನ ಹೆಸರು ತೊಗೊಳಂಗಿಲ್ಲ, ಅವ ನಾಲಾಯಕದನವ, ಹರಾಮ್ ಖೋರ್ ಇದ್ದ ಟಿಪ್ಪು ಸುಲ್ತಾನ್ ಅಂತ ಹೇಳ್ದ. ನೀನು ಊರ ಹರಾಮ್ ಖೋರ್ ಸೊಳೆ ಮಗ ಅಂತ ನಾ ಹೇಳ್ಬೋದು. ಅವನ ಹೆಸರು ತೊಗೊಳಂಗಿಲ್ಲ, ಅವನ ಹೆಸರು ತೊಗೊಳೋಗೂ ನಾಚಿಗೆ ಬರ್ತೈತಿ. ಯಾಕಂದರೆ ಜಾತಿ ನೋಡಿ ಚಲೋ ಕೆಟ್ಟಂತ ಪರಿಗಣಿಸಬಾರ್ದು. ಅವನ ಕರ್ತವ್ಯಗಳನ್ನು, ಅವ ಮಾಡಿದಂಥ ಕಾಮಗಾರಿಗಳನ್ನು, ಅವ ದೇಶಕ್ಕೆ ಕೊಟ್ಟಂಥ ಒಂದು ತ್ಯಾಗವನ್ನು, ಅದನ್ನು ಇಟ್ಕೊಂಡು ನಾವು ಒಳ್ಳೆಯವ ಕೆಟ್ಟವ ಅಂತ ಭಾವಿಸಬೇಕು. ವಿನ ಅವನ ಜಾತಿ ಮೇಲೆ ಒಳ್ಳೆ ಚಲೋ ಅಂಥೇಳಿ ನಮ್ಮ ಜಾತಿ ಅದಾನಂತ ನಾವು ಒಳ್ಳೆಯ ಅನ್ಬಾರ್ದು. ಅವ್ನು ಕೆಟ್ಟ ಮಾಡಿದ್ರೆ ಅವ್ನು ಕೆಟ್ಟ ಹೇಳಬೇಕು. ಇನ್ನೊಬ್ಬ ಜಾತಿ ಅವ್ನು ಚಲೋ ಮಾಡಾಕತ್ತಾನಂದ್ರೆ ಅವ್ನು ಚಲೋ ಅನ್ಬೇಕು, ನಮ್ಮ ಜಾತಿ ಅವಲ್ಲ ಅಂಥೇಳಿ ಅವ್ನು ಬೇಯಬಾರ್ದು. ಇಂಥ ಪ್ರವೃತ್ತಿಯನ್ನು ಏನು ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದೊಳಗೆ ಇದೊಂದು ಹೊಂಟೈತಲ್ಲ, ಇದಕ್ಕೆ ಕೊನೆಗೆ ಒಳಗೆ ಸಾಕು, ಇದನ್ನು ಸಮಾಪ್ತ ಮಾಡೋಕ್ಕೆ ಇದರದ ಒಂದು ನಮ್ಮ ಯುವ ಪಡೆಗಳು ಎಲ್ಲರೂ ತಯಾರಾಗಬೇಕು. ಅಂಥ ದಮನಕಾರಿ ಶಕ್ತಿಗಳನ್ನು ಬಗ್ಗಿ ಬೆಳೆದು ಸೊಡ್ಡ ಹೊಡೆದು ಈ ದೇಶವನ್ನು ಅಖಂಡತೆ ಮತ್ತು ಭದ್ರತೆಯಿಂದ ಕಾಪಾಡೋಕ್ಕೆ ಇದರದ್ದು ಒಂದು
ಅಭಿವೃದ್ಧಿಯ ಕಡೆ ಗಮನ ಹರಿಸೋಣ ಅನ್ನುವಂಥ ಮಾತನ್ನು ಹೇಳಿ ಈ ಅರ್ಥಪೂರ್ಣವಾದಂಥ ಒಂದು ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿಯ ದಿನ ನಾವು ಶಪಥ ಮಾಡಿ ಈ ದೇಶದ ಭದ್ರತೆ, ಈ ದೇಶದ ಉನ್ನತಿ, ಈ ದೇಶದ ಪ್ರಗತಿ ಪರ ಚಿಂತನೆಯನ್ನು ಮಾಡಿ ನಾವೆಲ್ಲರೂ ಕೋಮ ಸೌಹಾರ್ದತೆಯಿಂದ ಪರಸ್ಪರ ಅಣ್ಣ ತಮ್ಮಂದರಾಗಿ ಬದುಕೋಣ, ಬಾಳೋಣ, ದೇಶ ಕಟ್ಟೋಣ, ದೇಶ ಬೆಳೆಸೋಣ. ದೇಶದ ಮೇಲೆ ದುಷ್ಟ ಶಕ್ತಿಗಳ ಯಾರು ಹಾಯ್ತಾರೆ ಆ ಕಣ್ಣುಗಳನ್ನು ಒದ್ದು ಓಡಿಸೋಣ ಅನ್ನುವಂಥ ಮಾತನ್ನು ಹೇಳಿ ಭಾಳ ಸಂತೋಷ. ಎಲ್ಲರೂ ಸೇರಿರಿ. ಇದು ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್, ಬಲೋ ಭಾರತ್ ಮಾತಾ ಕಿ, ಬಲೋ ಕರ್ನಾಟಕ ಮಾತಾ ಕಿ.